ಪದ್ದಿ ಪದ್ದಿ ನಿನ್ ಮಗಳು ಮನೆಗೆ ಹೋದಾಗ ನಿನ್ ಮಗಳು ನಾದ್ನಿ ಗಂಡ ನಾನು ನೋಡಿದ್ದೆ ಅಂತ ಹೇಳಿದ್ನಲ್ಲ, ಅವಳು ನನಗೆ ಸಿಕ್ಕಿದ್ಲು. ನಾನು ತರಕಾರಿ ತಗೊಬಿಟ್ಟು ಬರಕ್ ಹೋಗಿದ್ನಲ್ಲ, ಇಲ್ಲೇ ನೆನಿಯ ಪಕ್ಕದಾಗೇನೇ ಇರೋದು, ಪಕ್ಕದೂರೇ ನೆನಿಯ ನನಗೆ ಸಿಕ್ಕಿದ್ಲು ಕಣಮಿ. ನಾನು ಹೇಳಿಲ್ವಾ ನಿಂಗೆ? ನಿನ್ನ ಮಗಳು ನಾದ್ನಿ ಗಂಡ ಮೋಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನನ್ನ ಮಾತೆ ಕೇಳಕ್ಕಿಲ್ವಲ್ಲ ನಿಮ್ಮ ಫ್ಯಾಮಿಲಿ ಯಾರನ್ನೂ. ಬಾ ಹುಡುಗಿ ಮನೆ ಸಮೇತ ನೋಡ್ಕೊಂಬಿಟ್ಟು ಬಂದಿವ್ನಿ. ನಾನು ಕೊಂಡರೆ ನೋಡಿವ್ನಿ ನಿನ್ನ ಗಂಡನ ಫೋಟೋ ತೋರಿಸು ಅಂತ ಹೇಳಿದ್ರೆ ನಿನ್ನ ಮಗಳು ನಾದ್ನಿ ಗಂಡನ ಫೋಟೋ ನೆನಿಯ ತೋರಿಸಿದ್ದು ಕೊಂಡರೆ ನೋಡ್ಕೊಂಬಿಟ್ಟು ಬಂದಿನಿ. ಈ ಜಯಮ್ಮ ಗೊತ್ತಲ್ಲ ಮೊದಲೇ ನೆನಿಯ ಸುಳ್ಳು ಪಳ್ಳಿ ಹೇಳಕ್ಕಿಲ್ಲ. ನಿಜ ಹೇಳ್ತಾ ಇದ್ದೆ ಜಯಮ್ಮ. ನಾನು ಸುಳ್ಳು ಹೇಳ್ಬಿಟ್ಟು ಏನ್ ಮಾಡ್ಲಿ ಹೇಳು? ಸುಮ್ಕಿರು. ಯಾವ್ದೋ ನನ್ನೆನಿಯ ಕಮಂಗಿನ್ ಮಾಡ್ಕೊಬಿಟ್ಟಿದ್ರಲ್ಲ ನೀವೆಲ್ಲನೂ. ಹೇಳಿದ್ರು ನನ್ನ ಮಾತು ಕೇಳಿಲ್ವಲ್ಲ, ಈಗ ಅರ್ಥ ಆಯ್ತಾ? ಈ ಜಯಮ್ಮ ಸುಮ್ಕೆ ಸುಳ್ಳು ಪಳ್ಳಿ ಹೇಳಲೇ ಅಲ್ಲ. ಈ ಜಯಮ್ಮ ಮೊದ್ಲೇ ಗೊತ್ತಲ್ಲ ಏನು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ ಮನುಷ್ಯನಿ ಅಲ್ಲ ಈ ಜಯಮ್ಮ. ನೋಡು, ನೀನ್ ಏನಾರ ಮಾಡು, ನನಗಂತೂ ಸತ್ಯ ಅಂತೂ ಗೊತ್ತಾಗೈತಿ. ನಿಧಿ ನಾದ್ನಿ ಗಂಡ 420 ಅಂದ್ರೆ 420. ಇನ್ನು ಎಷ್ಟೆಷ್ಟು ಮುಳುಗಿಸ್ತಾವನೋ ಏನೋ. ಅಯ್ಯೋ ರಾಮ, ಅಲ್ಲ ಹೋದ್ರಲ್ಲಿ ಬುಟ್ಟಾಕು ಜಯಮ್ಮ, ನಮ್ಗೆ ಯಾಕೆ ಕಂಡೋರ್ ಮನೆ ಇಸ್ಯ? ನಾನು ಏನೋ ಹೇಳ್ಬೋದಿತ್ತು, ಆದ್ರೆ ನನ್ನ ಮಗಳು ಸುಮ್ಮನೆ ಸಮಸ್ಯೆಗೆ ತೊಗ್ಲಾಕೊಳ್ಳೋದು ನಂಗೂ ಇಷ್ಟ ಇಲ್ಲ. ಹೆಂಗೋ ಅಲ್ಲಿ ಸಂದಕ್ಕವಳು ನನ್ನ ಮಗಳು ಸಂದಕ್ಕಿರ್ಲಿತ್ತಾಗ. ಸುಮ್ಮನೆ ನಾದ್ನಿ ಗಂಡ ಹೆಂಗನ ಮಾಡ್ಕೊಂಡ್ರೆ ನಮ್ಗೇನಾಗಬೇಕು? ಈಗಲೇ ಸಮಸ್ಯೆಗಳು ನಮ್ಮ ತಲೆ ಮೇಲೆ ಬಂದು ಕುಂತವೆ. ಆದ್ರೂ ಪದಿ ಯೋಚನೆ ಮಾಡು. ಏನೇ ಆದ್ರೂ ನಿಮ್ಮ ಸಂಬಂಧಿಕರೇ ಆಗ್ಬೇಕು ಇವಾಗ. 420 ನನ್ನ ಮಗ ಅವನು. ಹೇಳಿದ್ರು ಕೇಳಿಸ್ಕೊಳಕಿಲ್ಲ. ಈಗಿನ ಕಾಲದಾಗ ಒಬ್ಬೊಬ್ಬರನ್ನ ಮದುವೆ ಮಾಡ್ಕೊಳ್ಳೋರು, ಒಬ್ಬೊಬ್ಬರ ಜೊತೆ ಸಂಸಾರ ಮಾಡೋರು ತೀರಾ ಕಡಿಮೆ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಅಲ್ವೇ? ತೀರಾ ಅಂದರೆ ತೀರಾ ಕಮ್ಮಿ. ಎಲ್ರೂ 2 3 4 ಅದೇನೋ ಅಂತಾರಲ್ಲ, ಸಂಸಾರ ಮಾಡೋರೇ ಜಾಸ್ತಿ ಆಗೋಗ್ಬಿಟ್ಟವ್ರಿ. ನಿನ್ನ ಮಗಳಿಗೊಂಚೂರು ವಿಷಯ ಮುಟ್ಸಿರು. ಪಾಪ ಅವಳನ್ನ ಸುಮ್ಕೆ ಸಮಸ್ಯೆನಾಗ ತಗ್ಲಾಕ್ದಂಗೆ ಆಯ್ತದೆ. ನನ್ನ ಮಗಳಿಗೆ ಮೊದಲೇ ಗೊತ್ತಾಗಕ್ಕಿಲ್ಲ ಏನೂ, ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ನೋಡೋಣ ಬಿಡು, ಯೋಚನೆ ಮಾಡೋಣ. ಏನೋ ಒಂದು ಮಾಡಿದ್ರಾಯ್ತು. ಆಮೇಲೆ ನಿಧಾನಕ್ಕೆ ಹಬ್ಬ ಕಳ್ಕೊಳ್ಳಿ ಫಸ್ಟು. ವರಲಕ್ಷ್ಮಿ ಹಬ್ಬ ಬೇರೆ, ಅದು ಕಳ್ಕೊಳ್ಳಿ ಫಸ್ಟು. ಏನೋ ಇರೋದು ನೀವು ಹೇಳಿದ್ನಮ್ಮ, ನಾ ಕಂಡೆ ಹೇಳು ಸಂತಕ್ಕೆ ಹೋಗಿದ್ನಲ್ಲ ಅವಾಗ ನೋಡ್ದೆ. ಅದಕ್ಕೇನೆ ಹೇಳ್ದೆ ಅಷ್ಟೇನೆ. ಪದ್ದಿ ಹೇಳತ್ತೆ ಲೇ ಪದ್ದಿ, ನನ್ನ ಮೊಮ್ಮಗಂಗೆ ಒಳ್ಳೆ ಸಂಬಂಧ ನೋಡ್ಕೊಂಬಿಟ್ಟು ಬಂದಿದ್ದೀನಿ ನಾನಂತೂ. ಹೆಂಗೈತೆ ಗೊತ್ತಾ ಮನೆತನ? ಹಬ್ಬಬ್ಬ ನೀನು ನೋಡ್ಬೇಕು. ನೋಡು, ಮೊಬೈಲಾಗೆ ಹುಡುಗಿ ಫೋಟೋನೇ ತಂದಿದ್ದೀನಿ. ಅಪ್ರಂಜಿ ಚಿನ್ನ ಗೊತ್ತಾ? ಮೈಯೆಲ್ಲ ಚಿನ್ನನೇನೆ ಆ ಹುಡುಗಿದಂತೂ. ಎಂಥ ಸಂದಕೈತೆ ಗೊತ್ತಾ ಹುಡುಗಿ? ಮನೆ ಕಡೆನೂ ಅಷ್ಟೇ ಏನಿಯ. ಬುಡತ್ತ ಮನೆ ಕಡೆ ಅಂತೂ ಸಂದಕವ್ರೆ. ಒಬ್ಬಳೇ ಮಗಳು, ಒಬ್ಬ ಮಗ ಅವನೇ, ಅವನಿನ್ನು ಚಿಕ್ಕೋನು, ಮದುವೆ ಆಗಿಲ್ಲ. ಈ ಹುಡುಗಿ ಮದುವೆಗೆ ಅಂತ ಹೇಳ್ಬಿಟ್ಟು ಹೆಣ್ಣು ಹುಡುಕ್ತಾವ್ರೆ. ಎಂಥ ಒಳ್ಳೆ ಫ್ಯಾಮಿಲಿ ಅಂತೀಯಾ? ನೋಡು ಫೋಟೋವ ನೋಡು, ಎಂಥ ಮುದ್ದಾಗೈತೆ ಹುಡುಗಿ ಅಂತ ಹೇಳಿ. ಮೈ ತುಂಬನೂ 100 ಗ್ರಾಮ್ ಒಡವೆ ಹಾಕ್ತಾರಂತೆ, ಎಲ್ಲ ಹಾಕ್ತಾರಂತೆ. ಸೂಪರ್ ಅಂದರೆ ಸೂಪರಾಗಿ ನೋಡ್ಕೊತಾರಂತೆ. ನೋಡು ನನ್ನ ಮೊಮ್ಮಗಂಗಂತೂ ಆ ಶ್ರಾವಣದಾಗೆ ನೀ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ಅತ್ತೆ ಇನ್ನು ಈಗ ತಾನೇ ಡೈವರ್ಸ್ ತಗೊಂಡವನೇ, ಈಗ ತಾನೇ ನೆಮ್ಮದಿಗಿರ್ಬೇಕು ಅಂತ ಅನ್ಕೊಂಡವನೇ. ನೀನ್ ನೋಡಿದ್ರೆ ಹೆಂಗೆ ಹೇಳ್ತೀಯ ನೋಡು ನೀನು. ಓಹೋ, ಇಷ್ಟು ಬಿರ್ನ ಮದುವೆ ಮಾಡ್ಬಿಟ್ಟು ಏನ್ ಮಾಡ್ತೀಯ? ಅತ್ತೆ ನಮಗ್ ಸಾವುಕಾರ ಹುಡುಗಿಯರ ಅಂತಾರಲ್ಲ, ಏನು ಬೇಡ, ಬಡವರು ಬಗ್ಗರಾಗಿರ್ಬೇಕು. ಏನೋ ಸಂಸಾರ ತೂಗಿಸ್ಕೊಂಡು ಮನೆಗಿತ್ಕೊಂಡು ಹೋಗ್ಬೇಕು. ಈ ಸಾವುಕಾರ ಮಂದಿಗಳನ್ನೆಲ್ಲ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಏನ್ ಸಂಸಾರ ಮಾಡ್ತೇವೆ ಅನ್ಕೊಂಡ್ರೆ ಅವ್ರೆಲ್ಲನೂ ಸಾವುಕಾರೆಲ್ಲ ಏನು ಬೇಡ ನಮ್ಗೆ. ಯಾಕೆ ಭಿಕ್ಷೆ ಎತ್ತವ್ರನ್ನ ಕರ್ಕೊಂಡ್ಬಿಟ್ಟು ಬಂದು ಮದುವೆ ಮಾಡ್ಬಿಟ್ಟು ನಿನ್ ಮಗಂಗೆ ಭಿಕ್ಷೆ ಬೇಡವ್ರನ್ನ? ಈಗ ನಿನ್ ಮಗ ಮಾಡ್ಕೊಂಡ್ಬಿಟ್ಟು ಬಂದಿದ್ದಲ್ಲ ಭಿಕ್ಷೆ ಎತ್ತ ಬಡತಗಳನ್ನ, ನೋಡ್ದಾವೆಲ್ಲ ಹೆಂಗ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು. ನೋಡಮಿ, ನಾನು ಹೇಳೋದ್ ಕೇಳಂಗಿದ್ರೆ ಸುಮ್ಮನಿರ್ಬೇಕು ನೀನು. ಎಲ್ಲ ಬರೀ ನೀವು ಹೇಳಿದ್ದೆ ನನಗೆ, ಚಿಕ್ಕವ್ರು ಹೇಳಿದ್ದು ಸಣ್ಣವ್ರು ಹೇಳಿದ್ದು ಕೇಳಿ ನನಗೆ ಹಿಂಗಾಗೋಗ್ಬಿಟ್ರೆ ಅದು ಜನ್ಮ. ನೋಡು ಸುಮ್ಕೆ ಬಿಡಕ್ಕಿಲ್ಲ ನಾನು. ನನ್ನ ಮೊಮ್ಮಂಗೆ ಇದೇ ಹುಡುಗಿ ನನಗೆ ಮದುವೆ ಮಾಡೋದು. ಬಡವ್ರ ಮನೆಯಿಂದ ತಗೊಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತೀಯಾ? ನೋಡ್ದಾ ಕಮ್ಲಿಯ ಎಂಥ ಕೆಲಸ ಅಲ್ಕ ಕೆಲಸ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು. ಈ ಬಡವ್ರಿಗೆಲ್ಲ ನಾನು ಹಂಗೆ ನನಗೆ ಕಾಸು ಅಂತ ಹುಚ್ಚಿರ್ತದೆ. ಅತ್ತೆ ಬಡವ್ರಿಗೆಲ್ಲ ಕಾಸು ಅಂತ ಏನು ಹುಚ್ಚಿರಕ್ಕಿಲ್ಲ. ಯಾವ ಬಡತದವಕ್ಕೆ ದುಡ್ಡಿರೋರ್ಗು ಹುಚ್ಚಿರ್ತದೆ ಕಾಸು ಅಂತ ಹೇಳ್ಬಿಟ್ಟು. ನಿನಗೇನು ಗೊತ್ತು? ಬಡವ್ರ ಮನೆಯಿಂದ ಹೆಣ್ಮಕ್ಳನ್ನ ತಗೊಬಿಟ್ಟು ಬರಬೇಕು. ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಮಗಂಗೆ ಹೆಂಗನ ಇನ್ನೂ 1 ವರ್ಷ ಮದುವೆ ಮಾಡಕ್ಕಿಲ್ಲ. 1 ವರ್ಷ ಆದ್ಮೇಲೆ ನೀ ಮದುವೆ ಮಾಡೋದು. ಅವ್ನು ಇವಾಗ ಸುಧಾರಿಸ್ಕತ್ತವನಿ. ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಒಂದು ಸಣ್ಣಕ್ಕಿರ್ಲಿ, ಆಮೇಕಿಂದ ನೋಡೋಣ. ಈ ಬೊಡ್ಡಿ ಸೊಸಿಗಳವ್ರಪ್ಪ ನನ್ಗಂತೂ ಹೇಳಿದ್ ಮತ್ತೆ ಅಂದ್ರೆ ಕೇಳ್ತಾವ ಇವು. 10 ಪೈಸೆ ಕೇಳಕ್ಕಿಲ್ಲ. ಆ ಕಂಬ್ಳಿ ಆಗ್ಲೇ ಊರಿಗೆ ಬಂದು ಇಳ್ಕೊಂಡ್ಬಿಟ್ಟು ಅಳ್ಳಾಡ್ಕೊಂಡವಳೆ ಬಿತ್ರಿ. ಅವಳು ಇಲ್ಲೇ ಇದ್ರೆ ನಿನ್ ಮಗು ಇನ್ನೊಂದ್ಕಿಂತ ಬುಟ್ಟಿಗೆ ಹಾಕೊಂಡು ಆಮೇಕಿಂತ ಗೊತ್ತಾಯ್ತದೆ ನಿನ್ಗೆ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಹೇಳಿದ್ದೊಂದು ಕೇಳಕ್ಕಿಲ್ಲ ನನ್ನ ಸಸಿಗಳು. ಮಣ್ಕಾಲಿಂದ ಕೆಳಗಡೆ ನಿನ್ನ ಬುದ್ಧಿ ನೋಡು. ಸುಮ್ಕೆ ಮದುವೆ ಮಾಡಿ ಮುಗ್ಸದ್ ಕಲ್ಕ. ಇಲ್ಲ ಕಂಬ್ಳಿ ನಿನ್ ಮಗನ್ ಮುಗಿಸ್ಬಿಡ್ತಾಳೆ. ಈಗಾಗಲೇ ನುಲ್ಕಂಡು ಗಂಡೆ ಅಂತ ಹೇಳ್ಬಿಟ್ಟು ಹಿಂತಿರುಗ್ತಾಳೆ. ನಾಳಿಕೆ ಮನ ಕರಗ್ಬಿಟ್ಟು ನಿನ್ ಮಗಂದು ಕಂಬ್ಳಿಯಿಂದ ಹೋದ ಅನ್ನು ಅಷ್ಟೇ ಕತೆ ಮುಗಿದು ಹೋಯ್ತು. ಭಿಕ್ಷೆ ಎತ್ತ ಪರಿಸ್ಥಿತಿ ಬಂದ್ಬಿಡ್ತಾನೆ ನಿನ್ ಮಗ. ಈ ಮುದುಕಿ ಯಾಕೆ ಹೇಳ್ತಾಳೆ ಅಂತ ಕೇಳಿಸ್ಕೊಂಡ್ ಪದ್ದಿ. 1 ವರ್ಷ ಹೋಗ್ಲಿ, 2 ವರ್ಷ ಹೋಗ್ಲಿ, 3 ವರ್ಷ ಹೋಗ್ಲಿ ಅಂತ ಕುಂತ್ಕೊಂಡ್ರೆ ಆಯ್ತದ? ಈಗ ಈ ಶ್ರಾವಣದಾಗೆ ನೀ ಮದುವೆ ಮಾಡಿ ಮುಗಿಸ್ಬಿಡನಿ ಅಷ್ಟೇನೇನೆ. ಅಜ್ಜಿ ಏನ್ ಜೋರಾಗಿ ಮಾತಾಡ್ತಿದ್ದೀಗಲ್ಲ?
ನೋಡ್ಲಮ್ಮ ಮಗನೇ, ನೀನು ಮದುವೆ ಮಾಡನಿ ಅಂತ ಹೇಳ್ಬಿಟ್ಟು ಒಳ್ಳೆ ಹುಡುಗಿನ ಹುಡುಕಬಿಟ್ಟು ಬಂದಿವ್ನಿ. ಮನೆ ಕಡೆ ಸಂಡಕೈತೆ 200 ಗ್ರಾಮ್ ಬಂಗಾರ ಕೊಡ್ತಾರಂತೆ. ಈಗ 200 ಗ್ರಾಮ್ ಅಂದ್ರೆ ಎಷ್ಟಾಯ್ತದೆ ಅಂತ ನಿನ್ಗೂ ಗೊತ್ತು, 20 ಲಕ್ಷ ರೂಪಾಯಿ. ಅಷ್ಟೊಂದು ಒಡವೆ ಕೊಡ್ತಾರಂತೆ. ಆಮೇಕಿಂದ ಮದುವೆನೂ ಮಾಡ್ಕೊಡ್ತಾರಂತೆ. ಎಲ್ಲ ಒಪ್ಕೊಂಡವ್ರೆ. ಈ ಬೊಡೆತದ್ ನಿಮ್ಮ ಅಮ್ಮ ಐತ್ ನೋಡು, ಈಗಲೇ ಬೇಡ ನನ್ನ ಮಗನ ಮದುವೆ, ಈಗೆಲ್ಲ ಕಷ್ಟಪಟ್ಟು ನೊಂದ್ಬಿಟ್ಟವನೇ, ಇನ್ನೂ 1 ವರ್ಷ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾಳಲ್ಲ. ಅಜ್ಜಿ ಫಸ್ಟು ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊತೀನಿ. ಬಿಸ್ನೆಸ್ ಎಲ್ಲ ಶುರು ಮಾಡಿ ನನ್ನ ಜೀವನ ಎಲ್ಲನೂ ನೋಡ್ಕೋಬೇಕಲ್ವಾ. ಅಪ್ಪ ಅಮ್ಮನ ಮೇಲೆ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿಂತ್ಕೊಳಕ್ ಆಯ್ತದ ನಾನು. ಫಸ್ಟು ನಂದು ಅಂತ ಬಿಸ್ನೆಸ್ ಆಗಲಿ ಸುಮ್ಕಿರಿ. ನಾನೇನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತ ಏನು ಹೇಳ್ತಿಲ್ವಲ್ಲ. ಮಾಡ್ಕೊತೀನಿ ಮದುವೆಯ, ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ಆದರೆ ಸದ್ಯಕ್ಕೆ ಬೇಡ. ಯಾಕೆ ತಿರ್ಗಾ ಕಂಬಳಿ ಸೆರಗಿಡ್ಕೊಂಡು ಓಡಾಡಕ ನೀನು? ಬೊಡ್ಡಿ ನನ್ನ ಮಗನೇ, ಹೇಳ್ದಷ್ಟು ಹೇಳಿ ನೀನು. ಆ ಕಂಬಳಿ ಊರಾಗಿರೋ ಗಂಟ ನೀನು ಮದುವೆ ಮಾಡ್ಕೊಳಕಿಲ್ಲ. ಆ ಕಂಬಳಿ ಮೇಲೆ ನಿನ್ ಕಣ್ಣು ಯಾವಾಗೂ ಅಲ್ವಾ? ಕಂಬಳಿ 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 ಅಂತ ಮನ್ಸು ಪಟ 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 ಬಡ್ಕತಾ ಇರ್ತದೆ ನಿನ್ಗೆ. ಆ ಮನೆಯಳಿಯಿಂದ ದೂರ ಇರು, ನೀನು ಉದ್ದಾರ ಹಾಕಿಲ್ಲ, ಹಾಳಾಗೋಯ್ತೀಯ ನೀನು. ಅಜ್ಜಿ ಅವಳು ಏನು ಮಾಡಿದ್ರು ಡೈವರ್ಸ್ ತಗೊಂಡಿದ್ದೀನಿ ತಾನೆ, ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡಿದ್ದೀನಿ ತಾನೆ. ಅವಳು ಬ್ಯಾಡ ಅಂತ ಬಿಟ್ಬಿಟ್ಟಿದ್ದೀನಿ ತಾನೆ. ಮತ್ತಿನ್ ಏನಕ್ಕೆ ಅವಳು ಹಿಂದೆ ಹೋಗ್ಲಿ ಹೇಳಿ ನಾನು. ನೀವು ಸುಮ್ಕಿರಿ. ಅವಳು ಏನು ನೈಸ್ ಮಾಡ್ಕೊಂಬಂದ್ರು ನಾನೇನು ಬೀಳಕ್ಕಿಲ್ಲ. ಪ್ರೀತಿ ಗೀತಿ ಎಲ್ಲ ಯಾವತ್ತೋ ಹೊಂಟೋಯ್ತು. ಅವಳು ಯಾವಾಗ ಮೋಸ ಮಾಡಿದ್ಲು ಆವತ್ತಿನೇ ಎಲ್ಲ ಹೊಂಟೋಗ್ಬಿಡ್ತು. ಹಿಂಗೊಂತೀರಾ ನೌರಾಗಿ ನೌರಾಗಿ ಅವಳು ನೌರಾಡ್ಕೊಂಡು ಬಂದಾಗ ಅವಾಗ ಬೇಕಾದ್ರೆ ನೋಡವ ನೀನು. ಆಮೇಲಿಂದ ಅವಳಿಂದ ನೀವು ಹೋಯ್ತೀಯ. ನೋಡ್ಲಮ್ಮ ಮಗನೇ, ಹೇಳಿದೀನಿ, ಇನ್ನೊಂದು ಕಿತ ಎಲ್ಕಾದವಳು ಹಿಂದೇನಾರ ನೀನು ಹೋಗ್ಬಿಟ್ಟು ನೀನು ಮುಗೀತು ನಿನ್ ಕತೆ ಅಂತಾನೆ ನೀನು ಅನ್ಕೊಬಿಡು. ಇವತ್ತು ಸುಮ್ಕೆ ಬಿಡಕ್ಕಿಲ್ಲ ನೋಡು. ವರ್ಷ ಬಿಟ್ಕೊಂಡು ಮಾಡ್ಕೊಂಡ್ರು ಇದೇ ಹುಡ್ಗಿನ್ ಮಾಡ್ಕ ಭಾಳ ಸಂದಕೈತೆ. ನಿನಗೂ ನಿಮ್ಮ ಅಮ್ಮಂಗೆ ಏನು ತಲೆನಾಗ ಬುದ್ಧಿನೇ ಇಲ್ಲ. ನಿಮ್ಮ ಅತ್ತೆ ಅಂತೂ ಎಲ್ಲಾರನ್ನೂ ದೂರ ಮಾಡೋದು, ಹೊಸ ಮದುವೆ ಮಾಡೋದು, ಎಲ್ಲಾರನ್ನೂ ದೂರ ಮಾಡೋದು, ಹೊಸ ಮದುವೆ ಮಾಡೋದು. ಇದೇನೇ ನೀ ಕಾಪರ ಆಗೋಗ್ಬಿಡ್ತು ಬಡತದ ನಿಮ್ಮ ಅತ್ತೆಗೆ. ಇನ್ನೇನು ಕುಂತ್ಕೊಂಡು ಅದೇನೋ ಎಂತಾರಲ್ಲ, ಏನು ಕ್ಯಾಮೆ ಇಲ್ಲ ಎಂಥದನ್ನೆಲ್ಲ ಕುಂತ್ಕೊಂಡು ಇನ್ನೇನು ಮಾಡ್ತಾಳೆ ಹೇಳು. ಅಯ್ಯೋ ಬಿಡು ಲೋ ಮಗನೇ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ರು ಬಲ್ವಂತ ಮಾಡಿದ್ರು, ಇವ್ರು ಬಲ್ವಂತ ಮಾಡಿದ್ರು ಅಂತ. ನಿನ್ಗೆ ಇವಾಗ ಒಳ್ಳೆಯರು ಯಾರು ಕೆಟ್ಟರು ಯಾರು ಅಂತ ನಿನ್ಗೂ ಗೊತ್ತಾಗೈತೆ, ಸರಿನಾ? ನಿನ್ನ ಮೇಲೆ ನಿಂತೈತೆ ಎಲ್ಲನೂ. ಏನೋ ಇದೆಲ್ಲನೂ ಬದಲಾಗಕ್ಕೆ ಇನ್ನೂ ನಿನಗೆ ಟೇಮ್ ಬೇಕಾಯ್ತದೆ. 1 ವರ್ಷ ಟೇಮ್ ತಕೊಂಡು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕ, ಸರಿನೇ? ನಾನೇನು ಅಡ್ಡ ಬರಕ್ಕಿಲ್ಲ ಐತಿತ. ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನೇನು ಅನ್ನಕ್ಕಿಲ್ಲ ನಿನ್ನ. ನಿಜ ಹೇಳ್ಬೇಕು ಅಂದರೆ ಸಾಕಾಗೋಗ್ಬಿಟ್ಟೈತೆ ಕಣಮ್ಮ ಈ ಸಂಸಾರ ಜಂಜಾಟ. ಅದು ಇದು ಹೆಂಡ್ತಿ ನಾನು ನೋಡ್ಕ, ಅವ್ರ ಅಮ್ಮನ ನೋಡ್ಕ. ಅಮ್ಮ 1 ವರ್ಷ ನಾನು ನಿಮ್ದೇಗಿದ್ಬಿಡ್ತೀನಿ ಕಣಮ್ಮ. ನನಗೂ ಏನು ವಯಸ್ಸು ಓಡೋಗಿಲ್ಲ. ಕಾಲೇಜ್ ಮುಗಿದ ತಕ್ಷಣ ಸುಮ್ಮನೆ 24 ವರ್ಷ 25 ವರ್ಷಕ್ಕೆ ಮದುವೆ ಮಾಡ್ಕೊಬಿಟ್ಟು ಎಣಗ್ಬಿಟ್ಟಿದ್ದೀನಿ. ಅಮ್ಮ ಎಲ್ಲ 29-30 ವರ್ಷ ಆದ್ರೂ ಮದುವೆ ಮಾಡ್ಕೊಳಕ್ಕಿಲ್ಲ. ಅಂತದ್ರಾಗ ನಾನು ಇಷ್ಟು ಬೇಗ ಮದುವೆ ಮಾಡ್ಕೊಬಿಟ್ಟು ಒಳ್ಳೆ ಎಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅಯ್ಯೋ ಬುಟ್ಟಾಕು. ಸ್ವಲ್ಪ 1-2 ದಿನ ನಿಮ್ದೇಗಿರ್ತೀನಿ, ಬಿಟ್ಬಿಡ್ರಿ. ಏನೇ ಹೇಳು, ನಿಮ್ಮ ಅತ್ತೆ ಖತರ್ನಾಕು. ಏನಾರ ಹಾಳಾಗೋಗ್ಲಿ, ದುಡ್ಡು ಮಾತ್ರ ಬರಬೇಕು. ದುಡ್ಡಿಲ್ಲ ಅಂತಂದ್ರೆ ಮಾತ್ರ ಯಾರಿಗೂ ತುಪ್ಪು ಹಾಕಕ್ಕಿಲ್ಲ. ನಿನ್ನ ನಾದ್ನಿ ಮಗವನಲ್ಲ, ಅವನಿಗೂ ಒಂದು ಹೆಣ್ಣು ನೋಡ್ಬಿಟ್ಟವಳ ಆಗ್ಲೇ ನೀನಿಯ. ಯಾವುದೋ ಕಿವುಡಿನಂತೆ ಕಿವಿ ಕೇಳ್ಸಕ್ಕಿಲ್ವಂತೆ ನೋಡ್ಬಿಟ್ಟವಳೆ. ಅಯ್ಯೋ ಕುಂತ್ಕೊಳ್ಳೋದೇ ಇಲ್ಲ ನಿಮ್ಮ ಅತ್ತೆ ಒಂದು ಹತ್ರಕ್ಕೆ. ಬರೀ ಇಂಥದೇ ನಿನ್ನ ಕೆಲಸ. ಈಗ ನೋಡ್ತಿರು ನಿನ್ನ ಅಮ್ಮನ ಮೊಮ್ಮಗನ ಹಿಡ್ಕೊಂಡವಳ, ಇನ್ನು ಬಿಡಕ್ಕಿಲ್ಲ. ಏನಾರ ಒಂದು ಮಾಡ್ತಾಳೆ. ಏನ್ ಮಾಡಂತೇಮ್ಮ, ಏನಾರ ಮಾತಾಡಕ್ ಹೋದ್ರೆ ನನ್ನದಕ್ಕೂ ಬತ್ತಾಳೆ ನಮ್ಮ ಅತ್ತೆ. ಈ ವಯಸ್ಸಾದ್ರೂ ಅದೇ ನಮ್ಮ ಮೊಮ್ಮಕ್ಳಿಗೆ ಮಕ್ಕಳಾಗ ಟೈಮ್ ಬಂದ್ರು ಈ ಮುದುಕಿ ಕಟ ಮರ ನನಗೆ ತಪ್ಪಲಿಲ್ಲ. ಬರೀ ಬಂದು ಒಂದಿನ ನಮ್ಮನೆ ಒಂದಿನ ಅವ್ರ ಮನೆ ಅಂತ ಹಿಂಸೆ ಇಕ್ತಾರೆ ಸುಮ್ಕೆನೆನಿಯ. ಬಿಡಮಿ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನೆ ಆಗ ಅಷ್ಟೇ ನೆನಿಯ. ನೀ ಅಂತಾನೆ ಮಾಡ್ತೀಯ, ನೀ ಅಂತಾನೆ ನೆನಿಯ. ಮಗನ ಮದುವೆ ತಾನೆ ನಿಧಾನಕ್ಕೆ ಮಾಡಿವಂತೆ. ಈಗ ಮಗಳು ಮನೆ ಬಗ್ಗೆ ಯೋಚನೆ ಮಾಡು. ನಿನ್ನ ಮಗಳು ಮನೆಗೆ ನೀನು ಯಾಪಾಟಿ ಅನ್ಯಾಯ ನಡೀತೈತೆ ಅಂತ ಹೇಳ್ಬಿಟ್ಟು ಆಮೇಲಿಂದ ನಿನ್ನ ಮಗಳು ಜೀವನಕ್ಕೆ ಏನಾರ ತೊಂದರೆಗಿಂದ್ರೆ ಆದದ್ದು. ಮೊದಲೇ ಆ ಬಡ್ಡಿ ಸರಿ ಇಲ್ಲ. ನೋಡೋಣ, ನನ್ನ ಮಗಳಿಗೊಂದು ಒಂದು ಕಿತ ವಿಷಯ ಮುಟ್ಟಿಸ್ತೀನಿ, ಏನಾರ ಮಾಡ್ಕೊಳ್ಳಿ ಅವ್ರದ್ದು ನೋಡೋಣ. ಸರಿ ಆಯ್ತು. ಬೇಕಾದ್ರೆ ಮನೆ ನೋಡಿದ್ದೀನಿ, ಕರ್ಕೊಂಡು ಹೋಯ್ತೀನಿ. ಅದನ್ನು ಪಾರಿನ್ ಗೀರಿನ್ ಅಂತಾನೆ ಇಲ್ಲೊಂದು ಸೆಟಪ್ ಮಾಡಿಕೊಂಡವನಿ. ಅರ್ಥವೇ ಆಯ್ತಿಲ್ಲ ನಂಗಂತೂ. ನನಗೂ ಅರ್ಥ ಆಯ್ತಿಲ್ಲ, ಅದಕ್ಕೆ ಒಂಥರ ತಡ್ಕೊಳಕ್ಕಾಯ್ತಿಲ್ಲ. ಕ್ಯೂರಿಯಾಸಿಟಿ ನನಗೂ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕಾಯ್ತಾ ಇರೋದು.